ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಡೈಲಿ ನಾವು ಬರೀ ಬೇಸಿಕ್ ಸೆಂಟೆನ್ಸಸ್ ಯಾವತ್ತು ಎಲ್ಲಾ ಕಡೆನೂ ನಾವು ಬೇಸಿಕ್ ಸೆಂಟೆನ್ಸಸ್ ಯೂಸ್ ಮಾಡೋಕ್ಕಾಗಲ್ಲ. ಅಂದ್ರೆ ಬೇಸಿಕ್ ಫ್ರೇಸಸ್ ಅಂತ ನಾವೇನು ಹೇಳ್ತೀವಿ, ಬೇಸಿಕ್ ಪದಗಳನ್ನು ನಾವು ಎಲ್ಲಾ ಕಡೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ಸಿಚುವೇಶನ್ ಅಲ್ಲಿ ನಾವು ಸ್ವಲ್ಪ ಅಡ್ವಾನ್ಸ್ಡ್ ಫ್ರೇಸಸ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಅಂದ್ರೆ ಫಾರ್ಮಲ್ ಫ್ರೇಸಸ್. ಓಕೆ, ಫಾರ್ಮಲ್ ಅಂದ್ರೆ ಅಡ್ವಾನ್ಸ್ಡ್ ಅಂತ ಕೇಳಿದ್ರಲ್ಲ, ಫಾರ್ಮಲ್ ಬೇರೆ ಅಡ್ವಾನ್ಸ್ಡ್ ಬೇರೆ ಆಕ್ಚುಲಿ. ಬಟ್ ಇನ್ಫಾರ್ಮಲ್ ಮತ್ತೆ ಫಾರ್ಮಲ್. ಸೊ ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ, ನಾವು ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ನಾವು ಕೆಲವು ಫ್ರೇಸಸ್ ಅನ್ನು ಬಳಸ್ತೀವಿ. ಅದೇ ನಾವು ಆಫೀಸಲ್ಲಿ ಅಥವಾ ದೊಡ್ಡ ಸಭೆಯಲ್ಲಿ ಅಥವಾ ಸುಮಾರು ಜನ ಇರುವಂತಹ ಒಂದು ಡಿಸ್ಕಷನ್ ಆ ಟೈಮಲ್ಲೆಲ್ಲ, ಅಥವಾ ನಿಮಗೆ ಆಫೀಸ್ ಅಥವಾ ಬ್ಯಾಂಕ್ ಅಲ್ಲಿ ಇಂತಹ ಅಥವಾ ಫಾರ್ಮಲ್ ಸಿಚುವೇಶನ್ಸ್ ಅಲ್ಲಿ ಮಾತಾಡಬೇಕಾದ್ರೆ ಒಂದೇ ತರ ಪದಗಳನ್ನು ಬಳಸಲಿಕ್ಕಾಗಲ್ಲ. ಓಕೆ, ಸೊ ಹಾಗಾಗಿ ನಾವು ಸ್ವಲ್ಪ ಫಾರ್ಮಲ್ ಆಗಿರುವಂಥದ್ದು, ಅಂದ್ರೆ ಬೇಸಿಕ್ ಅಲ್ಲದೇನೆ ಲೈಕ್ ಇಂಟರ್ಮೀಡಿಯೇಟ್ ಅಂಡ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುವಂತಹ ಫ್ರೇಸಸ್ ನಮಗೆ ತಿಳ್ಕೊಂಡಿದ್ರೆ ನಿಮ್ಮ ಇಂಗ್ಲಿಷು ತುಂಬಾ ಚೆನ್ನಾಗಿದೆ ಅಂತ ಇನ್ನೊಬ್ಬರಿಗೆ ಅನ್ಸುತ್ತೆ. ಸೊ ಈ ಕ್ಲಾಸಲ್ಲಿ ನಾವೇನ್ ಕಲಿತೀವಿ ಅಂತ ಹೇಳಿದ್ರೆ, ಬೇಸಿಕ್ ಅಂದ್ರೆ ಇನ್ಫಾರ್ಮಲ್ ಇಂದ ಫಾರ್ಮಲ್ಗೆ ಯಾವ ತರ ನಾವು ಫ್ರೇಸಸ್ ಅನ್ನು ಕನ್ವರ್ಟ್ ಮಾಡಬಹುದು ಅನ್ನೋದನ್ನ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕಂದ್ರೆ ಬಹಳಷ್ಟು ಫ್ರೇಸಸ್ ಇದಾವೆ. ನಾನು ಸುಮಾರು ಫ್ರೇಸಸ್ ಈ ಸೀರೀಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಸುಮಾರು ಸೆಂಟೆನ್ಸಸ್ ಮಾಡ್ತಾ ಇದ್ದೀನಿ. ನೀವು ಎಲ್ಲದನ್ನು ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಉಪಯೋಗ ಆಗುತ್ತೆ. ಓಕೆ, ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಸಂಶಯಗಳು, ಡೌಟ್ಸ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಏನಪ್ಪ ಫಾರ್ಮಲ್ ಅಂದ್ರೆ ಏನು, ಇನ್ಫಾರ್ಮಲ್ ಅಂದ್ರೆ ಏನು, ಇದು ನಾವು ಕನ್ನಡದಲ್ಲಿ ಬಳಸ್ತೀವಾ? ಹೌದು, ಖಂಡಿತವಾಗ್ಲೂ. ನಾವು ಕನ್ನಡದಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಮಾತಾಡೋ ಥರ, ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋ ಥರ ನಾವು ನಮ್ಮ ಎಲ್ಲಾದರೂ ಒಂದು ಸಭೆಯಲ್ಲಿ ಅಥವಾ ಏನಾದರೂ ಒಂದು ನೀವು ಭಾಷಣ ಮಾಡಬೇಕಾದ್ರೆ ಮಾತಾಡೋದಿಲ್ಲ, ಅಥವಾ ನೀವು ಯಾವುದಾದ್ರೂ ಒಂದು ಆಫೀಸಿಗೆ ಹೋದಾಗ ಅದೇ ಥರ ನಾವು ಮಾತಾಡೋದು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ತೀವಿ. ಬ್ಯಾಂಕಿಗೆ ಹೋದಾಗ ಅಥವಾ ನಮಗಿಂತ ಹಿರಿಯವ್ರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಬೇರೆ ಥರನೇ ನಮ್ಮ ಭಾಷೆಯ ಪದಗಳ ಬಳಕೆ ಇರುತ್ತವೆ. ಅದೇ ನಾವು ಇಂಗ್ಲೀಷಲ್ಲಿ ಮಾಡಬೇಕಾಗಿರೋದು. ಸೊ ಈ ಸೀರೀಸಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಬೇಸಿಕ್ ವರ್ಸಸ್ ಅಡ್ವಾನ್ಸ್ಡ್ ಫ್ರೇಸಸ್. ಓಕೆ, ಫ್ರೇಸಸ್ ಅಂದರೆ ಈ ಪದನ ಬೇರೆ ಯಾವ ಥರ ಹೇಳ್ಬೋದು, ಈ ಫ್ರೇಸನ್ನ ಬೇರೆ ಯಾವ ಥರ ಹೇಳ್ಬೋದು. ಓಕೆ, ಸೊ ಬೇಸಿಕ್ ಅಂದರೆ ಇನ್ಫಾರ್ಮಲ್ ಅಂತ ಹೇಳ್ಬೋದು. ಇನ್ಫಾರ್ಮಲ್ ಅಂದರೆ ಬೇಸಿಕ್ ಅಂತ ಆಗಬೇಕು ಅಂತಿಲ್ಲ, ಕಾಮನ್ ಆಗಿ ಇನ್ಫಾರ್ಮಲ್, ಕ್ಯಾಶುವಲ್. ಓಕೆ, ವರ್ಸಸ್ ಫಾರ್ಮಲ್ ಫ್ರೇಸಸ್, ಇನ್ಫಾರ್ಮಲ್ ವರ್ಸಸ್ ಫಾರ್ಮಲ್ ಫ್ರೇಸಸ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ರೈಟ್, ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ, ಐ ಆಮ್ ವೆರಿ ಹ್ಯಾಪಿ. ಈಗ ನನಗೆ ಖುಷಿ ಆದಾಗ ನಾನು ಹೇಳ್ತೀನಿ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ. ಅಥವಾ ನನಗೆ ಬೇಜಾರಾದಾಗ ಐ ಆಮ್ ವೆರಿ ಸ್ಯಾಡ್, ಅಥವಾ ನನಗೆ ಹಸುವಾದಾಗ ಐ ಆಮ್ ವೆರಿ ಹಂಗ್ರಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಈ ವೆರಿ ಅನ್ನೋದನ್ನ ನಾವು ರಿಪ್ಲೇಸ್ ಮಾಡ್ಬೋದು. ಅದು ಬೇರೆ ವಿಡಿಯೋ ಮಾಡಿದ್ದೀನಿ ನಾನು. ಈಗ ನಾವು ಫ್ರೇಸನ್ನ ರೀಫ್ರೇಸ್ ಅಂತಲೂ ಹೇಳ್ಬೋದು. ಈಗ ಐ ಆಮ್ ವೆರಿ ಹ್ಯಾಪಿ ಅನ್ನೋದನ್ನ ನಾವು ಇನ್ನೊಂದು ಥರ ಹೇಳೋದಾದ್ರೆ, ಈ ಉದಾಹರಣೆಗೆ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳ್ಬೋದು. ಬಟ್ ಕನ್ನಡದಲ್ಲಿ ಇದನ್ನು ನಾವು ಎಲ್ಲ ಕಡೆನೂ ನಾವು ತುಂಬ ಖುಷಿ ಅಂತಲೇ ಬಳಸ್ತೀವಿ ಹೊರತು ತುಂಬ ಸಂತಸವಾಗಿದೆ ಅಥವಾ ಆ ಥರ ಬಳಸೋದು ಬಹಳ ಕಡಿಮೆ. ಬಟ್ ಇಂಗ್ಲೀಷಲ್ಲಿ ಜನರಲ್ ಆಗಿ ಇದನ್ನು ಬಳಸ್ತಾರೆ. ಹೇಗೆ? ಐ ಆಮ್ ವೆರಿ ಹ್ಯಾಪಿ ಅನ್ನೋದನ್ನ ಇನ್ನೊಂದು ಥರ ಹೇಳೋದಾದ್ರೆ, ಐ ಆಮ್ ಅಬ್ಸಲ್ಯೂಟ್ಲಿ ಡಿಲೈಟೆಡ್, ಅಥವಾ ಐ ಆಮ್ ಡಿಲೈಟೆಡ್, ಐ ಆಮ್ ವೆರಿ ಡಿಲೈಟೆಡ್. ಸೊ ಅಬ್ಸಲ್ಯೂಟ್ಲಿ ಅಂತ ಹೇಳೋದು ದಟ್ಸ್ ಅನ್ ಆಡ್ವರ್ಬ್. ಆಡ್ವರ್ಬ್ ಅಂದರೆ ನಾವು ಡಿಲೈಟೆಡ್ನ ಇನ್ನು ನಿಜವಾಗ್ಲೂ ಖಂಡಿತವಾಗ್ಲೂ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳ್ತೀವಲ್ವಾ. ನಾನು ಖುಷಿಯಾಗಿದ್ದೀನಿ, ಖಂಡಿತವಾಗ್ಲೂ ನನಗೆ ತುಂಬಾ ಖುಷಿಯಾಗಿದೆ, ನನಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಈ ಥರ ಫ್ರೇಸಸ್ಸನ್ನು ನಾವು ಬಳಸಿದಾಗ ಇಂಗ್ಲೀಷಲ್ಲಿ ಅದಕ್ಕೆ ನೀವು ಐ ಆಮ್ ಅಬ್ಸಲ್ಯೂಟ್ಲಿ ಡಿಲೈಟೆಡ್. ಸೊ ಡಿಲೈಟ್ ಅನ್ನೋದು ಒಂದು ಪದ, ಡಿಲೈಟ್. ಸೊ ಡಿಲೈಟ್, ವೆರಿ ಹ್ಯಾಪಿ ಅನ್ನೋದಕ್ಕೆ ಡಿಲೈಟ್ ಅಂತ ಹೇಳಿ, ಐ ಆಮ್ ಅಬ್ಸಲ್ಯೂಟ್ಲಿ ಡಿಲೈಟೆಡ್. ಆರ್ ಯು ಕ್ಯಾನ್ ಸೇ ಐ ಆಮ್ ಡಿಲೈಟೆಡ್ ಇಸ್ ಆಲ್ಸೋ ಓಕೆ. ಆರ್ ಯು ಕ್ಯಾನ್ ಸೇ ಐ ಆಮ್ ಗ್ಲಾಡ್, ಐ ಆಮ್ ವೆರಿ ಗ್ಲಾಡ್. ಹ್ಯಾಪಿ, ಗ್ಲಾಡ್ ಎರಡು ಒಂದೇ. ಸೊ ಅಬ್ಸಲ್ಯೂಟ್ಲಿ ಡಿಲೈಟೆಡ್. ಸೊ ಅಬ್ಸಲ್ಯೂಟ್ಲಿ ಇಸ್ ಅನ್ ಆಡ್ವರ್ಬ್. ಡಿಲೈಟೆಡ್ನ ಇನ್ನೂ ಸ್ವಲ್ಪ ನಿಮಗೆ
ಎಲಾಬ್ರೇಟ್ ಆಗಿ ಹೇಳುತ್ತದು. ಓಕೆ, ಸೊ ಈ ಥರದ್ದು ಕಾಮನ್ ಆಗಿ ಬಳಸ್ತಾರೆ, ಖಂಡಿತವಾಗ್ಲೂ ಕಾಮನ್ ಆಗಿ ಬಳಸ್ತಾರೆ. ಓಕೆ, ನಾ ಲೆಟ್ಸ್ ಸಿ ದ ಸೆಕೆಂಡ್ ಸೆಂಟೆನ್ಸ್ ನೋಡಿದ್ರೆ, ಶಿ ಈಸ್ ವೆರಿ ಟಯರ್ಡ್, ಅವಳಿಗೆ ತುಂಬ ಸುಸ್ತಾಗಿದೆ, ಅಥವಾ ಐ ಆಮ್ ವೆರಿ ಟಯರ್ಡ್, ಎಲ್ಲದಕ್ಕೂ ನೀವು ಐ ಆಮ್ ಅಂತಾನೆ ಹಾಕೊಳ್ಳಿ, ರೈಟ್. ಈಗ ಇದನ್ನ ವೆರಿ ಟಯರ್ಡ್ ಅನ್ನೋದನ್ನ ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್, ಇದೇನು ಈ ದೊಡ್ಡ ಪದ ಇದೆಯಲ್ಲ, ನಾವು ಕೇಳೇ ಇಲ್ವಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಇದನ್ನ ಜನರಲ್ ಆಗಿ ಬಳಸ್ತಾರೆ. ಓಕೆ, ಐ ಆಮ್ ವೆರಿ ಟಯರ್ಡ್, ಅದನ್ನ ಐ ಆಮ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್, ನನಗೆ ಬಹಳ ಸುಸ್ತಾಗಿದೆ, ತುಂಬಾನೇ ಸುಸ್ತಾಗಿದೆ ಅಂತ ಹೇಳ್ಬೇಕಾದ್ರೆ ಐ ಆಮ್ ವೆರಿ ವೆರಿ ಟಯರ್ಡ್ ಅಂತ ಹೇಳಲ್ಲ, ವೆರಿನ ಒಂದೇ ಸಲ ಬಳಸಬೇಕು, ವೆರಿ ವೆರಿ ಅಂತ ಹೇಳಂಗಿಲ್ಲ. ಐ ಆಮ್ ವೆರಿ ಟಯರ್ಡ್, ಆರ್ ಯು ಕ್ಯಾನ್ ಸೇ ಐ ಆಮ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಅದನ್ನು ನಾವು ಕನ್ನಡದಲ್ಲಿ ಬೇರೆ ಥರನೇ ಹೇಳ್ಬೋದು ನಾವು. ಅಂದರೆ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಇನ್ನೂ ಬೇರೆ ಥರ ಹೇಳ್ತೀವಿ. ನನಗೆ ಸುಸ್ತಾಗಿದೆ ಅಂತ ಜನರಲ್ ಆಗಿ ಹೇಳ್ತೀವಿ. ಆಡು ಭಾಷೆಯಲ್ಲಿ ಇನ್ನೊಂದು ಥರ ಹೇಳೋದಾದ್ರೆ ನಿಮ್ಮ ಆಡು ಭಾಷೆಯಲ್ಲಿ ನೀವು ಬೇರೆ ಬೇರೆ ಥರ ಹೇಳ್ತೀರಾ. ಒಂದೊಂದು ಜಿಲ್ಲೆಗೂ ಒಂದೊಂದು ಥರ ಸ್ಲ್ಯಾಂಗ್ ಇರುತ್ತೆ ಅಲ್ವಾ. ನನ್ನ ಕೈಕಾಲು ಬಿದ್ದೋಗಿದೆ, ನನಗೆ ನಡೆಯೋಕ್ಕಾಗ್ತಾ ಇಲ್ಲ, ನನಗೆ ತುಂಬ ಸುಸ್ತ, ಸಮಥಿಂಗ್ ಲೈಕ್ ದಿಸ್. ಕನ್ನಡದಲ್ಲಿ ಬೇರೆ ಬೇರೆ ಫ್ರೇಸಸ್ನ ಬಳಸ್ತೀವಿ. ಅದೇ ಥರ ಇಂಗ್ಲೀಷಲ್ಲೂ ಅಷ್ಟೇ ನಾವು ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಸೊ ಈ ಕಂಪ್ಲೀಟ್ಲಿ, ಅಬ್ಸಲ್ಯೂಟ್ಲಿ ಇದೆಲ್ಲ ಆಡ್ವರ್ಬ್ಸ್ ಅಂದರೆ ನಮಗೆ ಎಕ್ಸಾಸ್ಟೆಡ್, ಐ ಆಮ್ ಎಕ್ಸಾಸ್ಟೆಡ್ ಅಂತಲೂ ಹೇಳ್ಬೋದು, ಐ ಆಮ್ ಎಕ್ಸಾಸ್ಟೆಡ್ ಅಂತಲೂ ಹೇಳ್ಬೋದು, ಶಿ ಈಸ್ ಎಕ್ಸಾಸ್ಟೆಡ್ ಅಂತಲೂ ಹೇಳ್ಬೋದು. ಕಂಪ್ಲೀಟ್ಲಿ ಅಂತ ಸೇರಿಸಿದಾಗ ಅದು ಇನ್ನೂ ಸಂಪೂರ್ಣವಾಗಿ ಯಾವುದೇ ಡೌಟ್ ಇಲ್ಲ, ಯಾವುದೇ ರೀತಿ ಡೌಟ್ ಇಲ್ಲ, ಸಂಪೂರ್ಣವಾಗಿ ಐ ಆಮ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್, ಪ್ಲೀಸ್ ಡೋಂಟ್ ಕಾಲ್ ಮೀ, ಐ ನೀಡ್ ಟು ಟೇಕ್ ಸಮ್ ರೆಸ್ಟ್, ಸೊ ಪ್ಲೀಸ್ ಕಾಲ್ ಮೀ ಟುಮಾರೋ, ಸಮಥಿಂಗ್ ಲೈಕ್ ದಿಸ್. ಐ ಆಮ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ and I'm absolutely delighted. I came here and I saw this. I'm absolutely delighted. ನಾನು ಇಲ್ಲಿ ಬಂದೆ, ಇದು ನೋಡಿದೆ, ನಾನು ನೋಡಿದ ತಕ್ಷಣ ಬಹಳ ಖುಷಿ ಆಯಿತು. Something like this. Okay? Next. He is very smart. Okay? So he is very smart ಅಂದರೆ ಅವನು ತುಂಬ ಬುದ್ಧಿವಂತ ಅಲ್ವಾ. ಅವನು ತುಂಬ ಬುದ್ಧಿವಂತ ಅಂತ ಹೇಳ್ಬೋದು. ಇದನ್ನ ನಾವು ಬೇರೆ ಥರ ಹೆಂಗೆ ಹೇಳ್ಬೋದು ಅಂತಾರೆ, ಇಂಟೆಲಿಜೆಂಟ್ ಅಂದರೆ ಬುದ್ಧಿವಂತಿಕೆನೇ, ಸ್ಮಾರ್ಟ್ ಅಂದ್ರೇನು ಬುದ್ಧಿವಂತಿಕೆನೇ, ಎರಡು ಬೇರೆ ಬೇರೆ ಥರ ಮೀನಿಂಗ್ ಅಷ್ಟೇ. ಇಲ್ಲಿ ಎಕ್ಸೆಪ್ಷನ್ ಅಂದರೆ ವಿಶೇಷವಾಗಿ, ಅಥವಾ ತುಂಬಾನೇ, ಅಥವಾ ಯಾರ ಕೈಲೂ ಆಗದೆ ಇರುವಂಥದ್ದನ್ನ ಅವನು ಮಾಡ್ದ. ಹಿ ಈಸ್ ಎಕ್ಸೆಪ್ಷನಲಿ ಟ್ಯಾಲೆಂಟೆಡ್, ಆರ್ ಹಿ ಈಸ್ ಎಕ್ಸೆಪ್ಷನಲಿ ಏನೇನಿದೆ ಇಂಟೆಲಿಜೆಂಟ್. ಓಕೆ, ಸೊ ಇದನ್ನೆಲ್ಲ ಬಳಸಿದಾಗ ಏನಾಗುತ್ತೆ, ನಿಮ್ಮ ಇದು ಭಾಷಾ ಪ್ರಯೋಗ, ಪದಗಳ ಪ್ರಯೋಗ ಇದೆಯಲ್ಲ, ಅದು ತುಂಬ ರಿಚ್ ಆಗಿ ಕಾಣಿಸುತ್ತೆ, ವೊಕ್ಯಾಬ್ಯುಲರಿ ರಿಚ್ ಆಗಿ ಕಾಣಿಸುತ್ತೆ. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇಂಗ್ಲೀಷು ಬೇಸಿಕ್ ಲೆವೆಲಲ್ಲೇ ಮಾತಾಡೋಲ್ಲ, ಹಂತವಾಗಿ ಪದಗಳು, ವೊಕ್ಯಾಬ್ಯುಲರೀಸ್ ನಾವು ಇಂಪ್ರೂವ್ ಮಾಡ್ಕೋತಾ ಹೋಗಬೇಕು. ಓಕೆ, ಸೊ ಅದು ನೀವು ಮಾತಾಡಬೇಕಾದ್ರೆ ಇನ್ನೊಬ್ರಿಗೆ ಗೊತ್ತಾಗುತ್ತೆ, ಓ ಇವ್ರು ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ, ಅದಲ್ಲದೆ ಇವರು ಸ್ಟ್ಯಾಂಡರ್ಡ್ ಅಂತ ಯಾವುದೂ ಇಲ್ಲ, ಒಳ್ಳೆ ಇಂಗ್ಲೀಷ್ ಮಾತಾಡಿದ್ದಾರೆ, ಒಳ್ಳೆ ಪದಗಳನ್ನು ಬಳಸಿದ್ದಾರೆ. ಅಚ್ಚ ಕನ್ನಡದಲ್ಲಿ ಅಥವಾ ನಾವು ಒಳ್ಳೆ ಪದಗಳನ್ನು ಬಳಸಿ ಕನ್ನಡದಲ್ಲಿ ಮಾತಾಡಿದಾಗ ಎಷ್ಟು ಖುಷಿಯಾಗುತ್ತೆ ಬೇರೆಯವರಿಗೆ, ಅಥವಾ ನಮಗೆ ಬೇರೆಯವರು ಒಳ್ಳೆ ಪದಗಳು ಬಳಸಿ ಮಾತಾಡಿದಾಗ ಹಾಗೆ. ಓಕೆ, ರೈಟ್. ಸೊ ಇಲ್ಲಿ ನೆಕ್ಸ್ಟ್ ನೋಡಿ, ದ ಮೂವಿ ವಾಸ್ ಗುಡ್. ಓಕೆ, ಸೊ ದ ಮೂವಿ ವಾಸ್ ಗುಡ್. ಮೂವಿ ವಾಸ್ ಗುಡ್ ಅಂದ್ರೆ ಏನು? ಸಿನಿಮಾ ಚೆನ್ನಾಗಿತ್ತು. ಓಕೆ, ಸೊ ಚೆನ್ನಾಗಿತ್ತು, ರೈಟ್. ಬಟ್ ಇದನ್ನೇ ನಾವು ಗುಡ್ ಅನ್ನೋ ಪದನ ಔಟ್ಸ್ಟ್ಯಾಂಡಿಂಗ್ ಅಂತ ಬಳಸ್ಬೋದು. ಔಟ್ಸ್ಟ್ಯಾಂಡಿಂಗ್ ತುಂಬಾನೇ ಸೂಪರ್ ಆಗಿತ್ತು, ಖರಾಬ್ ಆಗಿತ್ತು, ಸಖತ್ತಾಗಿತ್ತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಗುಡ್ ಅಂದರೆ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಸೂಪರ್ ಆಗಿತ್ತು, ಖರಾಬ್ ಆಗಿತ್ತು, ಮತ್ತೇನೇನೋ. ಖರಾಬ್ ಅನ್ನೋದನ್ನ ಎರಡು ಥರನೂ ಬಳಸ್ತಾರೆ. ಚೆನ್ನಾಗಿದ್ದು, ತುಂಬ ಚೆನ್ನಾಗಿದ್ರೆ ಖರಾಬ್ ಅಂತ ಬಳಸ್ತಾರೆ, ತುಂಬ ಕೆಟ್ಟದಾಗಿದ್ರು ಹಾಗೆ ಬಳಸ್ತಾರೆ. ಓಕೆ, ಸೊ ದ ಮೂವಿ ವಾಸ್ ಔಟ್ಸ್ಟ್ಯಾಂಡಿಂಗ್, ಅಥವಾ ದ ಮೂವಿ ವಾಸ್ ಅಮೇಝಿಂಗ್, ಆರ್ ದ ಮೂವಿ ವಾಸ್ ಬ್ರಿಲಿಯಂಟ್, ಆರ್ ದ ಮೂವಿ. ಇಲ್ಲಿ ಈಗ ನೋಡಿ, ಆಡ್ವರ್ಬ್ ಬಳಸ್ತಿಲ್ಲ ನಾನು, ಎಕ್ಸೆಪ್ಷನಲಿ ಅಂತ ಬಳಸ್ತಿಲ್ಲ. ಕೆಲವು ಕಡೆ ಬಳಸೋ ಅವಶ್ಯಕತೆ ಇರಲ್ಲ, ಕೆಲವು ಕಡೆ ಬಳಸ್ಬೋದು. ಅದನ್ನು ಇಲ್ಲೂ ಬಳಸ್ಬೋದು ನೋಡಿ. ದ ಮೂವಿ ವಾಸ್ ಅಬ್ಸಲ್ಯೂಟ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತಾನೂ ಹೇಳ್ಬೋದು. ದ ಮೂವಿ ವಾಸ್ ಎಕ್ಸೆಪ್ಷನಲಿ ಔಟ್ಸ್ಟ್ಯಾಂಡಿಂಗ್. ಸೊ ಆಡ್ವರ್ಬ್ನ ಬಳಸ್ಬೋದು, ಬಳಸದೇ ಇರ್ಬೋದು. ಬರೀ ನಾವು ಆಡ್ಜೆಕ್ಟಿವ್ಸ್ ಬಳಸಿದ್ರು ಸಾಕು. ಇದಕ್ಕೆಲ್ಲ ನಾವು ಆಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಓಕೆ, ರೈಟ್. ಸೊ ಇದು ನೋಡಿ, ಖಂಡಿತವಾಗ್ಲೂ ನಿಮಗೆ ಬೇಸಿಕ್ ಲೆವೆಲಿಗಲ್ಲ, ಇದು ಬೇಸಿಕ್ ಲೆವೆಲ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನೋ ಹೇಳ್ತಿರಲ್ಲ, ಅರ್ಥನೇ ಆಗ್ತಾ ಇಲ್ಲ ಅಂತ. ಇದು ಅಡ್ವಾನ್ಸ್ ಲೆವೆಲ್ಗೆ, ರೈಟ್. ಬೇಸಿಕ್ ಲೆವೆಲಿಂದ ಹಂತವಾಗಿ ನಾವು ಮುಂದಕ್ಕೆ ಬಂದಾಗ ಈ ಥರ ಪದಗಳನ್ನು ಬಳಸ್ತೀವಿ, ಬಳಸೋರನ್ನ ನಾವು ನೋಡ್ತೀವಿ, ಅವಾಗ ನಮಗೆ ಆ ಪದಗಳ ಮೀನಿಂಗು ಗೊತ್ತಿರಬೇಕು. ಓಕೆ, ರೈಟ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಅದು ಬಹಳ ಮುಖ್ಯ, ತುಂಬ ಮುಖ್ಯ ಅಂತ ಹೇಳೋದನ್ನ ಹೆಂಗೆ ಹೇಳ್ಬೋದು? ಇಟ್ ಈಸ್ ಆಫ್. ಸೊ ಇದನ್ನ ಕರೆಕ್ಟಾಗಿ ಬಳಸಬೇಕು. ಇಟ್ ಈಸ್ ಆಫ್ ಅಂತ ಬಳಸಬೇಕು. ಅಟ್ಮೋಸ್ಟ್ ಇಂಪಾರ್ಟೆಂಟ್ ಅಂತ ಇಲ್ಲಿ ಇದೆ, ಬಟ್ ಇಲ್ಲಿ ಇಂಪಾರ್ಟೆನ್ಸ್ ಅಂತಿದೆ. ಇಟ್ ಈಸ್ ಆಫ್
utmost importance. ಬಹಳ ಮುಖ್ಯತ್ವ ಇರುವಂತಹ ವಿಷಯ ಅದು. ಇದು ಬಹಳ ಮುಖ್ಯ, ಈ ಥರನೂ ಹೇಳ್ಬೋದು. ಬಹಳ ಮುಖ್ಯತ್ವ ಇರುವಂತಹ ವಿಷಯ ಇದು. ಓಕೆ, ಸೊ ಇಟ್ ಈಸ್ ಆಫ್ ಇರುವಂತಹ, ಇಟ್ ಈಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ನೆಕ್ಸ್ಟ್ ಇನ್ನೊಂದು ನೋಡಿ, ಐ ಲೈಕ್ ದಿಸ್ ಬುಕ್. ನನಗೆ ಈ ಪುಸ್ತಕ ಇಷ್ಟ, ಐ ಲೈಕ್ ದಿಸ್ ಬುಕ್. ಅದನ್ನು ನೀವು ಇನ್ನೊಂದು ಥರ ಹೆಂಗೆ ಹೇಳ್ಬೋದು, ಐ ಆಮ್ ಕ್ವೈಟ್ ಫಾಂಡ್ ಆಫ್ ದಿಸ್ ಬುಕ್, ಐ ಆಮ್ ಕ್ವೈಟ್ ಫಾಂಡ್ ಆಫ್ ದಿಸ್ ಬುಕ್. ಆರ್ ಐ ಲೈಕ್ ದಿಸ್ ಮೂವಿ, ನನಗೆ ಈ ಸಿನಿಮಾ ಇಷ್ಟ, ಐ ಆಮ್ ಕ್ವೈಟ್ ಫಾಂಡ್ ಆಫ್ ದಿಸ್ ಮೂವಿ. ಅಂದರೆ ಈ ಸಿನಿಮಾನ ಇದು ನನಗೆ ಬಹಳ ಇಷ್ಟ, ತುಂಬ ಇಷ್ಟ ನನಗೆ ಈ ಸಿನಿಮಾ ಅಂದರೆ ನನ್ನ, ಅಥವಾ ಈ ಪುಸ್ತಕ ಅಂದರೆ, ಅಥವಾ ಈ ಆಟ ಅಂದರೆ, ಅಥವಾ ಈ ಜಾಗ ಅಂದರೆ, ಐ ಆಮ್ ಕ್ವೈಟ್ ಫಾಂಡ್ ಆಫ್ ದಿಸ್ ಪ್ಲೇಸ್, ಐ ಆಮ್ ಕ್ವೈಟ್ ಫಾಂಡ್ ಆಫ್ ದಿಸ್ ಸಾಂಗ್. ಈ ಹಾಡು ಅಂದರೆ ನನಗೆ ತುಂಬ ಇಷ್ಟ, ಈ ಹಾಡು ನನಗಿಷ್ಟ, ಈ ಹಾಡು ಅಂದರೆ ನನಗೆ ಬಹಳ ಇಷ್ಟ. ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ ಇದೆಯಲ್ಲ, ನಮ್ಮ ಇಮೋಷನ್ಸನ್ನು ಜಾಸ್ತಿ ಹಾಕಬೇಕು ಅಂದರೆ ನಾವು ಪದಗಳನ್ನು ಜಾಸ್ತಿ ಬಳಸಿದಾಗ ಅಲ್ಲಿ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ಸೊ ಐ ಲೈಕ್ ದಿಸ್ ಬುಕ್ ಅಂತ ಹೇಳ್ಬೋದು. ಈ ಪುಸ್ತಕನ ನಾನು ಇಷ್ಟಪಡ್ತೀನಿ, ಬಟ್ ಯಾವ ಲೆವೆಲ್ಗೆ, ಐ ಆಮ್ ಕ್ವೈಟ್ ಫಾಂಡ್ ಆಫ್ ದಿಸ್ ಬುಕ್, ಐ ಆಮ್ ಕ್ವೈಟ್. ಸೊ ಕ್ವೈಟ್ ಅಂದರೆ ಸುಮಾರು ಅಂತಲೂ ಬರುತ್ತೆ, ಕ್ವೈಟ್ ಜಾಸ್ತಿ ಅಂತಲೂ ಬರುತ್ತೆ. ಓಕೆ, ಸೊ ಐ ಆಮ್ ಕ್ವೈಟ್ ಫಾಂಡ್ ಆಫ್ ದಿಸ್ ಬುಕ್. ಓಕೆ, ರೈಟ್, ಅರ್ಥ ಆಯ್ತಲ್ಲ? ಈಗ ಇನ್ನೊಂದು ಸೆಂಟೆನ್ಸ್ ನೋಡ್ಬಿಡೋಣ. ಸೊ ಇದು ಕಂಟಿನ್ಯೂ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಇಷ್ಟು ಕಲ್ತ್ರೆ ಸಾಕು, ನೀವು ಡೈಲಿ ಇದರಲ್ಲಿ ಬರುವಂಥರ ಇದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ವಿಡಿಯೋನು ಕಂಟಿನ್ಯೂ ಮಾಡ್ತೀನಿ, ಬಟ್ ಲಾಸ್ಟ್ ಒಂದು ಸೆಂಟೆನ್ಸ್ ಹೇಳ್ಬಿಡ್ತೀನಿ. ಶಿ ಫಿನಿಶ್ಡ್ ಹರ್ ವರ್ಕ್, ಶಿ ಫಿನಿಶ್ಡ್ ಹರ್ ವರ್ಕ್. ಓಕೆ, ಅವಳು ಕೆಲಸ ಮುಗಿಸಿದ್ಲು. ಇದನ್ನು ನಾವು ಫಾರ್ಮಲ್ ಆಗಿ ಹೇಳೋದಾದ್ರೆ ಹೆಂಗೆ ಹೇಳ್ಬೋದು, ಓಕೆ, ಶಿ ಫಿನಿಶ್ಡ್ ಹರ್ ವರ್ಕ್, ಅವಳ ಕೆಲಸ ಮುಗಿಸಿದ್ಲು ಅಂತ ಹೇಳೋದನ್ನ ಹೆಂಗೆ ಹೇಳ್ಬೋದು, ಶಿ ಸಕ್ಸಸ್ಫುಲಿ ಅನ್ನೋದು ನೋಡಿ, ಇನ್ನೊಂದು ಯಶಸ್ವಿಯಾಗಿ, ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್. ಓಕೆ, ಸೊ ಇದನ್ನ ಶಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್. ಶಿ ಫಿನಿಶ್ಡ್ ಹರ್ ವರ್ಕ್, ಅದು ಫಿನಿಶ್ಡ್ ಹರ್ ವರ್ಕ್, ಅವಳು ಕೆಲಸ ಮುಗಿಸಿದ್ಲು. ಅದು ನಾವು ಎಲ್ಲಿ ಹೇಳ್ತೀವಿ, ಏನು ಕೆಲಸ ಅನ್ನೋದು ಮುಖ್ಯ. ಯಾವುದೋ ಒಂದು ಆಫೀಸಲ್ಲಿ ಏನೋ ಒಂದು ಪ್ರಾಜೆಕ್ಟ್, ದೊಡ್ಡ ಪ್ರಾಜೆಕ್ಟ್ ಇರುತ್ತೆ, ಅದನ್ನ ಮುಗಿಸಿದ್ಲು ಅಥವಾ ಅದನ್ನ ಮುಗಿಸ್ದ, ಅದನ್ನ ನಾವು ಬೇರೆ ತರ ಹೇಳ್ಬೇಕಾದ್ರೆ, ಈಗ ಮನೇಲಿ ಏನೋ ಕೆಲಸ ಮಾಡ್ರೆ ಅದನ್ನ ಮುಗಿಸಿದ್ಲು ಅಂತ ಶಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆಫೀಸಲ್ಲಿ ನಾನು ಹೇಳ್ದೆ, ಇದು ಸಿಚುವೇಶನ್ಸ್ಗೆ ತಕ್ಕಂತೆ ಎಲ್ಲಿ ಬಳಸಬೇಕು ಅನ್ನೋದು ಮುಖ್ಯ. ಓಕೆ, ಸೊ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಯಾರಿಗೊಂದು ಕೆಲಸ ಇರುತ್ತೆ, ಅದನ್ನು ಅವರು ಮಾಡಿ ಮುಗಿಸಿದಾಗ ಶಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್. ಅಂದರೆ ಅವಳಿಗೆ ಅಸೈನ್ಮೆಂಟನ್ನು ಬಹಳ ದಿನಗಳ ಹಿಂದೆ ಕೊಟ್ಟಿದ್ರು, ಅದನ್ನು ಅವಳು ಸಕ್ಸಸ್ಫುಲ್ ಆಗಿ ಅದನ್ನು ಮುಗಿಸಿದಳು ಅಂತ ಹೇಳಬೇಕಾದ್ರೆ ಈ ಥರ ಫ್ರೇಸಸ್ ಅನ್ನು ಬಳಸ್ತೀವಿ ನಾವು. ಓಕೆ, ಅರ್ಥ ಆಯ್ತಲ್ಲ? ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ? ಸೊ ದಿಸ್ ಇಸ್ ಹೌ ಯು ಇಂಪ್ರೂವ್ ಯೋರ್ ವೊಕ್ಯಾಬ್ಯುಲರಿ, ಯು ಇಂಪ್ರೂವ್ ಯೋರ್ ಇಂಗ್ಲಿಷ್, ಯು ಇಂಪ್ರೂವ್ ಯೋರ್ the level of English, not just speaking only in basic sentences, only with basic sentences alla. You need to improve your English with these kind of advanced phrases or formal phrases. ಓಕೆ, ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದೇ ತರ ನಾನು ನಿಮಗೆ ಕಂಟಿನ್ಯೂಸ್ ವಿಡಿಯೋಸ್ ಬರ್ತಾ ಇರುತ್ತೆ. ಸುಮಾರು ಫ್ರೇಸಸ್ ನಾನು ರೆಡಿ ಮಾಡಿದ್ದೀನಿ, ಎಲ್ಲ ನಿಮಗೆ. ಇದು PDF, ಇದ್ರ ತರ ನಿಮಗೆ PDF ಬೇಕಾದ್ರೆ ನೀವು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ಕಂಟಿನ್ಯೂ ಆಗುತ್ತೆ ಇದೇ ತರ ಸೀರೀಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಡ್ವಾನ್ಸ್ ಲೆವೆಲ್ ಇಷ್ಟ ಇದ್ದವರು ಅಡ್ವಾನ್ಸ್ ಲೆವೆಲ್ ಎಲ್ಲ ನೋಡಿರ್ತೀರಾ, ಗೊತ್ತಾಯ್ತು ನನಗೆ. ಈಗ ಯಾರು ಕಂಟಿನ್ಯೂ ಮಾಡಿರ್ತೀರಾ ಕೊನೆ ತನಕ ಯಾರು ನೋಡಿರ್ತೀರಾ ಅವ್ರಿಗೆ ಮಾತ್ರ ಇದು ಅರ್ಥ ಆಗಿರುತ್ತೆ ಅಡ್ವಾನ್ಸ್ ಅಂತ. ಬೇಸಿಕ್ ಕಲಿಯೋರು ಅವರು ವಿಡಿಯೋ ಸ್ಟಾರ್ಟ್ ಆದಾಗಲೇ ಲೆಫ್ಟ್ ಆಗಿ ಹೋಗಿರ್ತಾರೆ. ಓಕೆ, ಸೊ ದೀಸ್ ಕೈಂಡ್ ಆಫ್ ವಿಡಿಯೋಸ್ ಆರ್ ಫಾರ್ ಓನ್ಲಿ ಅಡ್ವಾನ್ಸ್ ಲೆವೆಲ್ ಲರ್ನರ್ಸ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅಂಡ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಸೊ ದಿಸ್ ಇಸ್ ಅನಿಲ್ ಕುಮಾರ್ signing off. See you in the next video. Keep watching my videos until my next video uploads. Bye bye. Check it out.